ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಸುಧೀನ ಪ್ರಿಯಾಸ್ ಕನ್ನಡಕ್ಕೆ ಸ್ವಾಗತ. ನಾನು ಕೋಮಲ. ಫ್ರೆಂಡ್ಸ್, ಇವತ್ತು ನಾವು ನನ್ನ ಮಗಳು ಡೀನಂದು ಬರ್ತ್ಡೇ ಸೆಲೆಬ್ರೇಷನ್ಗೆ ಅಂತ ತಿಕ್ಮಾರ್ನಳ್ಳಿಗೆ ಹೊರಟಿದ್ದೀವಿ. ಸೊ ಕಿಕ್ಕೇರಿ ಬಸ್ ಸ್ಟ್ಯಾಂಡಲ್ಲಿದ್ದೀವಿ. 1/4 ಗಂಟೆ ಆಯಿತು, ಇನ್ನೂ ಕೂಡ ಬಸ್ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ನೋಡಿ, ಅಷ್ಟು ಟೈಮ್ ಆದಮೇಲೆ ಬಸ್ ಬಂದಿದ್ದರಿಂದ ಫುಲ್ ರಶ್ ಇತ್ತು. ಚಂದ್ರಾಯಪಟ್ಟಣ ಕಡೆಗೆ ಒಂದು 15 ಬಸ್ ಅಂತೇನೋ ಆಮೇಲೆ ಬಸ್ ಬಂದಿತ್ತು. ಸೊ ಅಷ್ಟು ರಶ್ ಇದ್ದರೂ ಕೂಡ ನಮಗೆ ಲಾಸ್ಟ್ ಸೀಟಲ್ಲಿ ಸೀಟ್ ಸಿಕ್ಕಿತ್ತು. ಸದ್ಯ ಬಚಾವ್ ಅಂತ ಅಂದ್ಕೊಂಡ್ವಿ. ಸೊ ಇವಾಗ ನಾವು ಬಂದು ನನ್ನ ಮಗಳ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಅವರು ನಮಗೆ ಫ್ಯಾಮಿಲಿ ಫ್ರೆಂಡ್ ಕೂಡ. ನನ್ನ ಮಗಳ ಫ್ರೆಂಡ್ ಹೆಸರು ಚೈತನ್ಯ ಪಟೇಲ್ ಅಂತ ಹೇಳಿ ಅವ್ರ ಮನೆಗೆ ಇವಾಗ ನಾವು ಹೋಗ್ತಾ ಇದ್ವಿ. ಅಲ್ಲಿ ಬರ್ತಾರೆ ಸೆಲೆಬ್ರೇಷನ್ ಮಾಡೋದು ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ಹೋಗ್ತಾ ಹೇಗೆಲ್ಲ ಬರ್ತಡೇ ಆಗುತ್ತೆ ಅಂತ ಹೇಳಿ ಆಮೇಲೆ ತೋರಿಸ್ತೀನಿ ಕೂಡ ನನಗೆ. ಹಾಗೆ ಇವಾಗ ಆಲ್ರೆಡಿ ನಾವು KM ದೊಡ್ಡಿಗೆ ಬಂದಿದ್ದೀವಿ. ಸೊ ದೊಡ್ಡಿನಲ್ಲಿ ನನ್ನ ಮಗಳನ್ನ ಹಿಡಿಯೋಕ್ಕಾಗ್ತಾಯಿಲ್ಲ, ಅಲ್ಲಿ ನಿಂತಿದ್ದೀವಿ. ಸೊ ಅವರು ಅಣ್ಣ ಹೇಳಿದ್ರು ಕಾರ್ ಕಳಿಸ್ಕೊಡ್ತೀನಿ ಅಂತೇಳಿ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಇಲ್ಲಂತೂ ನನ್ನ ಮಗಳನ್ನ ಹಿಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ರೋಡ್ ಸೈಡೆಲ್ಲ ತುಂಬ ಆ ಕಡೆ ಈ ಕಡೆ ಅಡ್ಡಾಡ್ತಾ ಇಲ್ಲ. ಅದಕ್ಕೆ ಅವಳು ಒಂದು ಕಡೆ ಕೂರಿಸ್ಬೇಕು ಅಂತ ಹೇಳಿ ಅವಳಿಗೆ ಫ್ರೆಂಚ್ ಫ್ರೈ ಕೊಟ್ಬಿಟ್ಟು ಅಲ್ಲಿ ಕೂರಿಸಿದ್ದೀವಿ. ಸೊ ತಿಂತಾ ಇದ್ದಾಳೆ. ಇದನ್ನು ಮುಗಿಸಿ ನಾವಿವಾಗ ಅವ್ರ ಮನೆಗೆ ಬಂದಿದ್ದೀವಿ. ಸೊ ಬರ್ತ್ಡೇ ಕೇಕ್ ಕೂಡ ಬಂದಿದೆ. ಅವರೇ ಆರ್ಡರ್ ಮಾಡಿದ್ರು. ಡೀನ ಅಂತ ಡಿ ಸ್ಪೇಸ್ ಕೊಟ್ಟು ಎಣ್ಣೆ ಹಾಕಿ ಅಂತ ಚೈತನ್ಯ ಪಟೇಲ್ ಹೇಳಿಲ್ಲಂತೆ. ಆದರೆ ಅವರು ಬರೆಯೋದಕ್ಕೆ ಮಿಸ್ ಮಾಡಿಕೊಂಡು ಈ ಥರ ಹಾಕಿದ್ದಾರೆ. ಸೊ DE ಬದಲು MA ಥರ ಕಾಣಿಸ್ತಾ ಇದೆ ಅದು. ಓಕೆ, ಹಾಗೆ ಡೀನಂಗೆ ಅಂತ ಹೇಳಿ ನಾನು ಬರ್ತ್ಡೇ ಗಿಫ್ಟ್ ಅಂತ ಹೇಳಿ ರಿಂಗ್ ಮತ್ತು ಸ್ಟಡ್ಸ್ ಕೂಡ ತೊಗೊಂಡಿದ್ದೆ. ಈ ರಿಂಗ್ ಹೇಗಿದೆ ಅಂತ ಹೇಳಿ ಹಾಗೆ ಕಮೆಂಟ್ ಮಾಡಿ. ಚೆನ್ನಾಗಿದೆಯಾ, ನಿಮಗೂ ಕೂಡ ಇಷ್ಟ ಆಯಿತಾ ಏನು ಅಂತ ಹೇಳಿ. ಸಿಂಪಲಾಗಿ 1 ಸ್ಟೋನ್ ಇರೋ ಅಂಥದ್ದು ರಿಂಗ್ ತೊಗೊಂಡಿದ್ದೆ. ಸೊ ಅವಳಿಗೆ ರಿಂಗ್ಸ್ ಅಂದರೆ ತುಂಬಾ ಇಷ್ಟ. ಯಾವಾಗ್ಲೂ ಅಷ್ಟೇ ಅವಳು ರಿಂಗ್ ಹಾಕ್ಕೊಳ್ಳೋಕ್ಕೆ ಒಂದು ಬೆಳ್ಳಿದು ಇಂಥದ್ದಾದರೂ ಒಂದು ಹಾಕ್ಕೊಂಡಿರ್ತಾಳೆ, ಅವಳಿಗೆ ತುಂಬ ಇಷ್ಟ. ಹಾಗೆ ಅವಳಿಗೆ ಸ್ಟಡ್ಸ್ ಕೂಡ ಡೈಲಿ ವೇರ್ಗೆ ಇರಲಿಲ್ಲ. ಯಾವಾಗಲೂ ರಜಾಗೆ ಬಂದ ತಕ್ಷಣವೇ ನಾನು ಓಲೆ ಬಿಚ್ಚಿಸ್ಬಿಟ್ಟು ಅವಳು ಹಾಕ್ಕೊತಾ ಇಲ್ಲೋ. ಆವಾಗ ನನಗೆ ಪರದಾಡಂಗಾಗೋದು. ಪುಟ್ಟು ಓಲೆ ಡೈಲಿ ವೇರ್ಗೆ ಅಂತ ಹೇಳಿ ನಾನು ಸಪ್ರೇಟಾಗಿ ಏನು ತೆಗೆದಿಟ್ಕೊಂಡಿರಲಿಲ್ಲ. ಇರೋ ಅಂಥದ್ದನ್ನು ಅವಳು ನಿಸ್ಕೊಂಡಾಗ ನನಗೆ ಡೈಲಿ ವೇರ್ ಇಯರಿಂಗ್ ಇಲ್ದಂಗೆ ಆಗ್ಬಿಡೋದು. ಹಂಗಾಗಿ ಈ ಸಲ ರಜಕ್ಕೆ ಬರೋಕ್ಕೆ ಮುಂಚೆ ಅವಳಿಗೆ ತೊಗೊಬೇಕು ಅಂತೇಳಿ ನಾನೊಂದಿಷ್ಟು ಅಮೌಂಟನ್ನು ಸೇವ್ ಮಾಡಿ ಇಟ್ಟಿದ್ದೆ. ಸೊ ಅದರಲ್ಲಿ ಅವಳಿಗೆ ಸ್ಟಡ್ಸ್ ಕೂಡ ತೊಗೊಂಡಿದ್ದೀನಿ. ಸೊ ಈ ಸ್ಟಡ್ಸ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೆ ಕೂಡ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ನೀವು. ಸೊ ಇವಾಗ ಡೀನಂಗೆ ನಾನು ಇಯರಿಂಗ್ ಹಾಕ್ತಾಯಿದ್ದೀನಿ. ಅವಳು ಮೂಗು ಮೇಲೆ ಒಂದು ದಪ್ಪದಾದ ಗುಳ್ಳೆ ಎದ್ಬಿಟ್ಟಿದೆ. ಅದಕ್ಕೆ ಅವಳಿಗೆ ಮೂಗನ್ನ ಕವರ್ ಮಾಡ್ಕೊಂಡಿದ್ದಾಳೆ. ವಿಡಿಯೋದಲ್ಲಿ ಬಂದುಬಿಡುತ್ತೆ ಅದು ಅಂತ ಹೇಳಿ. ಸೊ ಅವಳು ಸ್ವಲ್ಪ ಆಯಿಲಿ ಫೇಸ್ ಇರೋದ್ರಿಂದ ಸ್ವಲ್ಪ ಪಿಂಪಲ್ ಆಗ್ತಾ ಇರುತ್ತೆ. ನಾವು ಮನೆ ಬಿಟ್ಟಾಗ ಮಧ್ಯಾಹ್ನ 2 ಗಂಟೆ ಆಗಿತ್ತು. ಸೊ ನಾವು ಅವ್ರ ಮನೆಗೆ ಹೋಗಿ ತಲುಪೋಷ್ಟರಲ್ಲಿ ಸಂಜೆ 6:15 ಆಗೋಗಿತ್ತು. ಹೋಗೋದು ಸ್ವಲ್ಪ ಅದೇ ಬಸ್ಸೆಲ್ಲ ಲೇಟ್ ಆಯ್ತಲ್ಲ, ಹಾಗಾಗಿ ಹೋಗೋದು ಕೂಡ ಸ್ವಲ್ಪ ಲೇಟ್ ಆಯಿತು. ಸೊ ಅವ್ರ ಮನೆಯಲ್ಲಿ ತುಂಬ ಚೆನ್ನಾಗಿ ಅಂದರೆ ತುಂಬ ದಿನದಿಂದ ಕರೀತಾಯಿದ್ರು. ಅವರಪ್ಪ ಅವರಮ್ಮ ಎಲ್ಲ ಕರೀತಾಯಿದ್ರು. ನಮಗೆ ಫ್ಯಾಮಿಲಿ ಫ್ರೆಂಡ್ ಕೂಡ ಅವರು. ಆದರೆ ನಮಗೆ ಹೋಗೋದಕ್ಕೆ ಫ್ರೀ ಆಗಿರಲಿಲ್ಲ. ಇದು ಒಂದು ಚಾನ್ಸ್ ಅಂತೇಳಿ ಹೇಗೂ ಇವಾಗ ಹೋದರೆ ಡೀನನ್ ಬರ್ತಡೇನೋ ಆಗುತ್ತೆ, ಹಾಗೆ ಅವ್ರ ಮನೆಗೆ ಹೋದಂಗೂ ಆಗುತ್ತೆ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಹೊರಟ್ವಿ. ಮತ್ತು ಯಾವಾಗ ಹೋಗೋಕ್ಕಾಗುತ್ತೆ ಏನೋ ಹೋಗ್ಬರೋಣ, ಡೀನನು ಹೇಗೂ ಹಿಂಸೆ ಮಾಡ್ತಾ ಇದ್ಲಲ್ಲ ಅಂತ ಹೇಳಿ ಹೊರಟ್ವಿ. ಸೊ ಇವಾಗ ಅವ್ರ ಫ್ಯಾಮಿಲಿನೂ ಕೂಡ ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ ಬನ್ನಿ. ಇವಾಗ ಬರ್ತ್ಡೇ ಸೆಲೆಬ್ರೇಷನ್ಗೆ ಆ ಕಡೆ ಬಂದು ಮಕ್ಕಳು ಡೆಕೋರೇಷನ್ ಕೂಡ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು. ಅವಳೇ ಚೈತನ್ಯ ಪಟೇಲ್ ಅಂತೇಳಿ ಆ ಕಡೆ ನಿಂತಿರೋನು ಚೈತನ್ಯ ಪಟೇಲ್ ತಮ್ಮ ತೇಜಸ್ ಅಂತ ಹೇಳಿಬಿಟ್ಟು. ಸೊ ಅವ್ರುಗಳೇ ಪಾಪ ಇಂಟ್ರೆಸ್ಟಿಂದ ಎಲ್ಲ ಮಾಡ್ತಾಯಿದ್ರು. ಎಲ್ಲ ತುಂಬ ಚೆನ್ನಾಗಿ ನಮ್ಮನ್ನು ನೋಡಿಕೊಂಡ್ರು ಕೂಡ. ಸೊ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ದಾರೆ, ನೋಡ್ಬೋದು ನೀವು. ಕೇಕ್ ಕೂಡ ಅವರೇ ಆರ್ಡರ್ ಮಾಡಿ ತರಿಸಿದ್ರು. ಸೊ ಒಂಥರ ಚೆನ್ನಾಗಿತ್ತು. ನಾವು ಅವಳು ಬರ್ತಡೇ ದಿನ ಅವ್ರ ಮನೆಗೆ ಹೋಗಿದ್ದು ಒಂಥರ ಖುಷಿ ಅಂತ ಅನ್ನಿಸ್ತು. ಸೊ ಸ್ವಲ್ಪ ಬರ್ತಡೇ ಚೇಂಜಸ್ ಕೂಡ ಸಿಕ್ತು, ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಇತ್ತು. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು. ಸೊ ನಮ್ಮಮ್ಮ ಕೂಡ ಚೆನ್ನಾಗಿ ಅವ್ರ ಜೊತೆ ಅಡ್ಜಸ್ಟ್ ಆಗಿದ್ಲು. ಸೊ ನಮ್ಮ ಚಿಕ್ಕವಳು ಸುಧೇನಾ ಕೂಡ ತುಂಬ ಚೆನ್ನಾಗಿ ಬೇಗನೆ ಅವ್ರ ಜೊತೆ ಅಡ್ಜಸ್ಟ್ ಆಗಿಬಿಟ್ಲು. ಫುಲ್ ಅವ್ರ ಮನೆಯಿಂದ ನಾನು ಬರೋದೇ ಇಲ್ಲ ಅನ್ನೋ ಥರದಲ್ಲಿ ಫುಲ್ ಅಡ್ಜಸ್ಟ್ ಆಗಿಬಿಟ್ಟಿದ್ಲು. ಸೊ ಅವ್ರದ್ದು ಹಳೆ ಮನೆ ಮೀನ್ಸ್ ತುಂಬ ವರ್ಷದಲ್ಲಿ ಕಟ್ಟಿದಂಥದ್ದು.
ತೊಟ್ಟಿ ಮನೆ, ಸೂಪರಾಗಿತ್ತು ಮನೆ ಮಾತ್ರ. ಸೊ ನಾನು ಅವ್ರ ಮನೆ ಕೂಡ ವಿಡಿಯೋ ಮಾಡಿದ್ದೀನಿ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಮಿರರ್, ನೋಡ್ಬೋದು ನೀವು. ಆ ಮಿರರ್ ತುಂಬ ಹಳೆಯ ಕಾಲದ್ದು, ಬಟ್ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಅಂತಂದರೆ ತುಂಬಾ ಚೆನ್ನಾಗಿದೆ. ಸೊ ಇನ್ನು ನೋಡಬೇಕಾದಂಥ ವಸ್ತುಗಳು ತುಂಬ ಇದೆ, ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಇವಾಗ ಡೀನನ್ ಬರ್ತಡೇ ಹೆಂಗಾಯಿತು ಏನು ಅಂತ ಹೇಳಿ ಅದನ್ನು ತೋರಿಸ್ತೀನಿ ಬನ್ನಿ. ಸೊ ಈ ಕಡೆ ಮಕ್ಕಳೆಲ್ಲ ಡೆಕೋರೇಟ್ ಮಾಡಿ ಇಟ್ಟಿದ್ದಾರೆ. ಇವರೇ ಚೈತನ್ಯ ಪಟೇಲ್ ಅವರ ಅಪ್ಪ ಅಮ್ಮ, ಪದ್ಮಕ್ಕ ಮತ್ತು ಉಮೇಶಣ್ಣ ಅಂತ ಹೇಳಿ. ಸೊ ನನ್ನ ಮಗಳನ್ನ ಕಂಡ್ರೆ ತುಂಬ ಖುಷಿಯಿಂದ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು ಅವರು ಕೂಡ. ಸೊ ತುಂಬ ಒಳ್ಳೆಯ ಜನ, ನನಗಂತೂ ತುಂಬಾ ಹಿಡಿಸ್ತು ಮನಸ್ಸಿಗೆ. ಅವ್ರ ನಡವಳಿಕೆ ಇರ್ಬೋದು, ಅವ್ರು ಮಾತಾಡ್ಸೋಂಥ ರೀತಿ, ಅವ್ರ ಭಾವನೆಗೆ ತುಂಬಾ ಇಷ್ಟ ಆಯಿತು ನನಗೆ. ಅವ್ರ ಮನೆಯಲ್ಲಿ ನಾನು ಹೋಗಿದ್ದು ನನಗೆ ತುಂಬಾ ಖುಷಿ ಆಯಿತು. ಸೊ ನಮ್ಮ ಚಿನ್ನಂಗಂತೂ ಡೀನನ್ನು ನೋಡಿ ತುಂಬ ಖುಷಿಯಾಗೋಗಿತ್ತು. ಸೊ ನಾವು ಅಂದರೆ ನಾನು ಮತ್ತು ನಮ್ಮ ಚಿನ್ನು ಹೋಗ್ತಾನೆ ಇರಲಿಲ್ಲ ನಾವು ಹಾಸ್ಟೆಲಿಗೆ ನೋಡೋಕ್ಕೆ ಅಂತ ಹೇಳಿ, ಏಕೆಂದರೆ ಅವಳಿಗೆ ಸ್ಟ್ರೈನ್ ಆಗುತ್ತೆ ಅಲ್ಲಿ ಇಲ್ಲಿಂದ ಹೋಗಿ ಮತ್ತು ಅಲ್ಲಿಂದ ಬರೋ ಅಷ್ಟರಲ್ಲಿ ಅಂತ ಹೋಗ್ತಾ ಇರಲಿಲ್ಲ. ಸೊ ಈ ಟೈಮ್ ಅವಳು ಬರ್ತಡೇ ಇತ್ತಲ್ಲ, ಅವಳು ತುಂಬ ಯಾವಾಗಲೂ ಅಕ್ಕ ಅಕ್ಕ ಅಂತ ನೆನಪಿಸ್ಕೊತಾನೆ ಇದ್ಲು. ಹಾಗಾಗಿ ಅವಳನ್ನ ಮೀಟ್ ಮಾಡಿಸ್ದಂಗಾಗುತ್ತೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ವಿ. ತುಂಬ ಖುಷಿ ಆಗಿದ್ಲು ಅವಳಂತೂ. ಅಕ್ಕ ನೋಡಿದ ಖುಷಿನಲ್ಲಿ ಸಿಕ್ಕಾಪಟ್ಟೆ ಚೇಷ್ಟೆ ಎಲ್ಲ ಮಾಡ್ತಾ ಇಲ್ಲ ಅವಳು. ಸೊ ಅವ್ರ ಮನೆಯವ್ರ ಜೊತೆನೂ ತುಂಬ ಬೇಗನೆ ಅಡ್ಜಸ್ಟ್ ಆದ್ಲು. ಫೋಟೋ ಅಂದ್ರೆ ಹಾಕ್ಲಿಕ್ಕೆ ಜಾಸ್ತಿ. ಸುಧೀಲ್ ನೋಡು, ಹಾಯ್ ಮೇಡಮ್. ಓಕೆ ಇವರು ಬಂದು ಪದ್ಮಕ್ಕ ಅವರ ತಾಯಿ.
ಅಮ್ಮ ಬರ್ತಡೇ ದಿನನ ತುಂಬ ಎಂಜಾಯ್ ಮಾಡಿದ್ಲು. ಸೊ ನಮಗೂ ಕೂಡ ಒಂದು ಮೆಮೊರಬಲ್ ಡೇ ಆಗಿತ್ತು ಇದು. ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ಹಾಗೆ ಮಕ್ಳುಗಳು ನೋಡ್ಬೋದು ಅವ್ರು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಅಂತ ಹೇಳಿ. ಬನ್ನಿ ಹಾಗೆ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ಹೇಳಿ ತೋರಿಸ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಂತರ ಈಸ್ಕೊಳ್ಳಿ ನೀವು ಈಸ್ಕೊಳ್ಳಿ. ಅದೇನಿಲ್ಲ ಅನ್ನಲ್ಲ. ನೀವು ಓಡ್ ಬಂದ್ಬಿಟ್ರಿ. ಬೀಳಿಸ್ಬಿಡಿಯ ಈ ಕಡೆ ವೆಯ್ಟ್ ಜಾಸ್ತಿ ಆಗಿ. ಬೀಳಿಸ್ಬಿಡ್ತೀಯಾ? ಅಮ್ಮ ಬರ್ತಡೇನ ನಾವೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಈ ವಿಡಿಯೋ ನೋಡಿ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೇನೆ. ಸೊ ಪದ್ಮಕ್ಕ ಸೂಪರಾಗಿ ಅಡುಗೆ ಮಾಡಿದರು. ಚಿಕನ್ ಗ್ರೇವಿ, ಕಬಾಬು, ಬಿರಿಯಾನಿ, ಸೊ ಹಾಗೆ ಮಂಡ್ಯ ಸ್ಪೆಷಲ್ ರಾಗಿ ಮುದ್ದೆ. ಸೊ ಇದು ಕೂಡ ಮಂಡ್ಯ ಸ್ಪೆಷಲ್ ಏನಿದೆ ಅದನ್ನು ತುಂಬ ಚೆನ್ನಾಗಿ ಮಾಡಿದರು. ಊಟ ಅಂತೂ ಸೂಪರಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿ ಇವಾಗ ನಾವು ಕೂಡ ನಿದ್ದೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.